ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪರಿಕರ ಮಾರಾಟಗಾರರು ಇಂದು ಪ್ರತಿಭಟನೆ ನಡೆಸಿದರು. ಸೋಮವಾರ ಭಾರತ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಚಳ್ಳಕೆರೆ ತಾಲೂಕಿನ ಪರಿಕರ ಮಾರಾಟಗಾರರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಡಿಎಪಿ ಮತ್ತು ಯೂರಿಯಾ ಗೊಬ್ಬರಗಳೊಂದಿಗೆ ಕಂಪನಿಗಳು ಬಲವಂತವಾಗಿ ಇತರ ಉತ್ಪನ್ನಗಳನ್ನು ಲಿಂಕ್ ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಇದರ ಜೊತೆಗೆ ಎಲ್ಲಾ ರಸಗೊಬ್ಬರಗಳಿಗೆ ಎಂಆರ್ಪಿ ಮೇಲೆ 8% ಡೀಲರ್ ಲಾಭಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಹಾಗೆಯೇ ಎಲ್ಲಾ ರಸಗೊಬ್ಬರಗಳನ್ನು ಎಫ್ಒಎಲ್ ಆಧಾರದಲ್ಲಿ ಪೂರೈಕೆ ಮಾಡಬೇಕು. ಗೊಬ್ಬರ, ಬೀಜ ಮತ್ತು ಕೀಟನಾಶಕಗಳ ಸ್ಯಾಂಪಲ್ ಕಳಪೆಯಾಗಿದ್ದರೆ ಸಂಬಂಧಿತ ಕಂಪನಿ ಅಥವಾ ಸಂಸ್ಥೆಯ ಮೇಲಷ್ಟೇ ಪ್ರಕರಣ ದಾಖಲಿಸಬೇಕು. ಮಾರಾಟಗಾರರನ್ನು ಸಾಕ್ಷಿಗಳಾಗಿ ಪರಿಗಣಿಸಬೇಕು ಎಂದು ಹೇಳಿದರು. ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಕಚೇರಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಮನವಿ ಸಲ್ಲಿಸಿದರು. ಜನಧ್ವನಿ ನ್ಯೂಸ್, ನಿಮ್ಮ ಧ್ವನಿ, ನಿಮ್ಮ ಸುದ್ದಿ. ರಸಗೊಬ್ಬರ ದೊರೆಯುವಾಗೆ ನೋಡಿಕೊಳ್ಳಬೇಕು. ಇನ್ನೊಂದ್ಸರಿ FID ಮುಖಾಂತರ DAP ಮತ್ತು ಯೂರಿಯಾ ಮಾರಾಟ ಮಾಡುವುದನ್ನು ಹಿಂಗಾರು ಬೆಳೆಗಳವರೆಗೆ ಕಡ್ಡಾಯಗೊಳಿಸಬಾರದು. ಈ ದಿನ ನಾವು ಇಡೀ ದೇಶದ ವತಿಯಿಂದ ನಮ್ಮ ಕೃಷಿ ಪರಿಕರ ಮಾರಾಟ ಸಂಘದಿಂದ ನಾವು ಬಂದನ್ನು ಆಚರಿಸುತ್ತಿದ್ದೇವೆ. ಕಾರಣ ಏನಪ್ಪ ಅಂದರೆ ನಮ್ಮ ಕೆಲವೊಂದು ಬೇಡಿಕೆಗಳಿವೆ. ಅದನ್ನು ನಿಮಗೆ ಈಡೇರಿಸಬೇಕೆಂದು ದೇಶದ ಮತ್ತು ನಮ್ಮ ರಾಜ್ಯದ ಎಲ್ಲ ಸರ್ಕಾರದವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಮೊದಲನೇ ಬೇಡಿಕೆ ಏನಪ್ಪ ಅಂದರೆ ಯೂರಿಯಾ DAPಗೆ ಒತ್ತಾಯಪೂರ್ವಕವಾಗಿ ನಮಗೆ ಅದಕ್ಕೆ ಜೊತೆಗೆ ಬೇರೆ ಗೊಬ್ಬರಗಳು ಅಥವಾ ಲಿಂಕ್ಗಳನ್ನು ಕೊಟ್ಟು ಮಾರಾಟ ಮಾಡಲು ಒತ್ತಾಯ ಮಾಡಬಾರದು. ಎರಡನೇದು, ನಮಗೆ ರಸಗೊಬ್ಬರಗಳ ಮೇಲೆ MRP ಅಂದರೆ ನಮ್ಮ ರಸಗೊಬ್ಬರಗಳ ಮೇಲೆ MRP ಅಂತ ಇರುತ್ತೆ. ಆ MRPಯ ಮೇಲೆ 78% ನಮಗೆ ಆದಾಯ ಬರುವಂತೆ ನೋಡಿಕೊಳ್ಳಬೇಕು.